ನಮಸ್ಕಾರ ಗೆಳೆಯರೇ, ನಿಮ್ಮ ಈ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನೀ ಬಂದ ಮೇಲೆ ನನ್ನ ಜಗತ್ತು ಕಥೆಯ 3ನೇ ಭಾಗವನ್ನು ಹೇಳುತ್ತೇನೆ. ಇದೊಂದು ಭಾವನಾತ್ಮಕ ಪ್ರೇಮ ಕಥೆಯಾಗಿರುತ್ತದೆ. ಯಾರ್ಯಾರು ಇನ್ನೂ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ಕಚೇರಿಯ ಗಡಿಯಾರ ಸಂಜೆ 5 ಗಂಟೆ ತೋರಿಸುತ್ತಿತ್ತು. ಸಿಬ್ಬಂದಿಯೆಲ್ಲ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಡುವ ತಯಾರಿಯಲ್ಲಿದ್ದರು. ಆದರೆ ಆದಿತ್ಯನ ಕಣ್ಣುಗಳು ಮಾತ್ರ ಕಚೇರಿಯ ಪ್ರವೇಶ ದ್ವಾರದತ್ತ ನೆಟ್ಟಿದ್ದವು. ಅಲ್ಲಿ ನಂದಿತಾ ಒಬ್ಬ ಯುವಕನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಆ ಯುವಕನ ಎತ್ತರ, ಆತ್ಮವಿಶ್ವಾಸ ಮತ್ತು ನಂದಿತಾಳೊಂದಿಗೆ ಅವನ ಆತ್ಮೀಯತೆ ಆದಿತ್ಯನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳನ್ನು ಹುಟ್ಟಿಸಿತು. ಯುವಕನು ನಂದಿತಾಳ ಕೈಗೆ ಒಂದು ಚಿಕ್ಕ ಉಡುಗೊರೆ ಕೊಟ್ಟ. ನಂದಿತಾ ನಗುತ್ತಾ ಅದನ್ನು ಸ್ವೀಕರಿಸಿದಳು. ಆ ನಗು ಆದಿತ್ಯನ ಹೃದಯಕ್ಕೆ ಸೂಜಿಯಂತೆ ಚುಚ್ಚಿತು. ಬಹುಶಃ ನಾನು ತಡವಾಗಿ ಬಂದೆನು ಎಂದು ಅವನು ಮನಸ್ಸಿನಲ್ಲೇ ಗುನುಗಿದ. ಅವನು ಶಾಂತವಾಗಿ ಅಲ್ಲಿಂದ ಹೊರಟ. ಆ ದಿನ ಮೊದಲ ಬಾರಿಗೆ ಇಬ್ಬರೂ ಒಂದೇ ಬಸ್ನಲ್ಲಿ ಪ್ರಯಾಣಿಸಲಿಲ್ಲ. ನಂದಿತಾ ಬಸ್ ನಿಲ್ದಾಣಕ್ಕೆ ಬಂದಾಗ ಆದಿತ್ಯ ಎಲ್ಲೂ ಕಾಣಲಿಲ್ಲ. ಅವಳು ಮೊಬೈಲ್ ತೆಗೆದು ಸಂದೇಶ ಕಳುಹಿಸಿದಳು. ಎಲ್ಲಿದ್ದೀರಾ? ಕೆಲವು ನಿಮಿಷಗಳ ನಂತರ ಉತ್ತರ ಬಂತು. ಸ್ವಲ್ಪ ಕೆಲಸ ಇತ್ತು, ನೀವು ಹೋಗಿ. ಸಂದೇಶ ಚಿಕ್ಕದಾಗಿತ್ತು, ಆದರೆ ಆ ಚಿಕ್ಕ ಉತ್ತರದ ಹಿಂದೆ ಒಂದು ದೊಡ್ಡ ನೋವು ಅಡಗಿತ್ತು. ನಂದಿತಾಳಿಗೆ ಏನೋ ಸರಿಯಿಲ್ಲ ಅನ್ನಿಸಿತು. ಆ ರಾತ್ರಿ ಆದಿತ್ಯ ತನ್ನ ಮನೆಯ ಮೆಟ್ಟಿಲಿನ ಮೇಲೆ ಕುಳಿತಿದ್ದ. ಆಕಾಶದಲ್ಲಿ ಪೂರ್ಣಚಂದ್ರ ಹೊಳೆಯುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಕತ್ತಲು. ನಾನು ಅವಳನ್ನು ಪ್ರೀತಿಸಲು ಶುರು ಮಾಡಿದ್ದೇನೆ, ಆದರೆ ಅವಳು ಇನ್ನೊಬ್ಬರನ್ನು ಪ್ರೀತಿಸುತ್ತಿದ್ದರೆ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಕಣ್ಣೀರು ಮಿನುಗಿತು. ಅದೇ ಸಮಯದಲ್ಲಿ ನಂದಿತಾಳು ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಇವತ್ತು ಯಾಕೋ ಆದಿತ್ಯ ತುಂಬಾ ಮೌನವಾಗಿದ್ದರು. ಅವಳು ತನ್ನಷ್ಟಕ್ಕೆ ತಾನೇ ಕೇಳಿಕೊಂಡಳು. ಬೆಳಗ್ಗೆ ಬಸ್ ನಿಲ್ದಾಣ. ಆದಿತ್ಯ ಎಂದಿನಂತೆ ಬಂದಿದ್ದ. ಕೆಲವೇ ಕ್ಷಣಗಳಲ್ಲಿ ನಂದಿತಾ ಬಂದಳು. ಗುಡ್ ಮಾರ್ನಿಂಗ್ ಎಂದು ನಗುಮುಖದಿಂದ ಹೇಳಿದಳು. ಗುಡ್ ಮಾರ್ನಿಂಗ್. ಅವನ ಧ್ವನಿಯಲ್ಲಿ ಉತ್ಸಾಹ ಇರಲಿಲ್ಲ. ಬಸ್ನಲ್ಲಿ ಇಬ್ಬರೂ ಪಕ್ಕಪಕ್ಕದಲ್ಲೇ ಕುಳಿತರು. ಆದರೆ ಇಂದು ಮಾತುಗಳು ಕಾಣೆಯಾಗಿದ್ದವು. ಕೊನೆಗೆ ನಂದಿತಾಳೆ ಕೇಳಿದಳು, ನನ್ನ ಮೇಲೆ ಕೋಪವೇ? ಇಲ್ಲ. ಆಗ ಯಾಕೆ ಮಾತಾಡ್ತಿಲ್ಲ? ಏನೂ ಇಲ್ಲ. ಸುಳ್ಳು. ಆದಿತ್ಯ ಕಿಟಕಿಯ ಹೊರಗೆ ನೋಡುತ್ತಾ, ನಿನ್ನೆ ನಿಮ್ಮ ಜೊತೆ ಇದ್ದವರು ಯಾರು ಎಂದು ಕೇಳಿದ. ನಂದಿತಾ ಒಂದು ಕ್ಷಣ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ನಂತರ ನಗಲು ಶುರು ಮಾಡಿದಳು. ಅಷ್ಟಕ್ಕಾಗಿನ ಈ ಮೌನ? ಆದಿತ್ಯ ಗಂಭೀರವಾಗಿಯೇ ಇದ್ದ. ಹೇಳಿ, ಅವರು ನನ್ನ ಅಣ್ಣ. ಏನು? ಹೌದು, ನನ್ನ ದೊಡ್ಡಪ್ಪನ ಮಗ. ಅಮೆರಿಕದಿಂದ 2 ವರ್ಷಗಳ ನಂತರ ಬಂದಿದ್ದಾರೆ. ಆದಿತ್ಯನ ಕಣ್ಣುಗಳು ದೊಡ್ಡದಾದವು. ಅಂದರೆ ನೀವು ಏನು ಯೋಚಿಸಿದ್ದೀರಿ? ಆದಿತ್ಯ ತಲೆ ತಗ್ಗಿಸಿದ. ಕ್ಷಮಿಸಿ, ನಂದಿತಾ ನಗುತ್ತಾ ಹೇಳಿದಳು. ಅಸೂಯೆ ಆಯಿತಾ? ಆದಿತ್ಯ ಮೌನವಾಗಿದ್ದ. ಆದಿತ್ಯ, ಅಹಂ. ನೀವು ಅಸೂಯೆ ಪಟ್ಟಿದ್ದರೆ ಅದರ ಅರ್ಥ ಏನು ಗೊತ್ತಾ? ಅವನು ಅವಳತ್ತ ನೋಡಿದ. ನಂದಿತಾ ನಿಧಾನವಾಗಿ ನಗುತ್ತಾ ಕಿಟಕಿಯ ಹೊರಗೆ ನೋಡಿದಳು. ಅದರ ಉತ್ತರ ನಿಮಗೆ ಗೊತ್ತು. ಆ ಮಾತು ಕೇಳುತ್ತಿದ್ದಂತೆ ಆದಿತ್ಯನ ಹೃದಯ ಮತ್ತೆ ಸಂತೋಷದಿಂದ ತುಂಬಿತು. ಸಂಜೆ ಕಚೇರಿ ಮುಗಿದ ನಂತರ ಇಬ್ಬರೂ ಹತ್ತಿರದ ಉದ್ಯಾನವನದಲ್ಲಿ ಸ್ವಲ್ಪ ಹೊತ್ತು ಕುಳಿತರು. ಗಾಳಿ ತಂಪಾಗಿತ್ತು. ಮರಗಳ ಎಲೆಗಳು ನಿಧಾನವಾಗಿ ಅಲ್ಲಾಡುತ್ತಿದ್ದವು. ಅಕಸ್ಮಾತ್ತಾಗಿ ಒಂದು ಚಿಕ್ಕ ಮಗು ಓಡುತ್ತಾ ಬಂದು ಬಿದ್ದಿತು. ನಂದಿತಾ ಕೂಡಲೇ ಮಗುವನ್ನು ಎತ್ತಿ ಸಮಾಧಾನಪಡಿಸಿದಳು. ಆ ದೃಶ್ಯ ನೋಡಿದ ಆದಿತ್ಯನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಮೂಡಿತು. ನಕ್ಷತ್ರ ಚಿಹ್ನೆ. ಇವಳು ಕೇವಲ ಸುಂದರಳಲ್ಲ, ಒಳ್ಳೆಯ ಹೃದಯವೂ ಹೊಂದಿದ್ದಾಳೆ. ನಕ್ಷತ್ರ ಚಿಹ್ನೆ. ಮಗು ನಗುತ್ತಾ ಓಡಿ ಹೋದ ನಂತರ ನಂದಿತಾ ಹಿಂದಿರುಗಿದಳು. ಆದಿತ್ಯ ಅವಳನ್ನು ನೋಡುತ್ತಲೇ ನಿಂತಿದ್ದ. ಏನಾಯಿತು? ಏನೂ ಇಲ್ಲ. ಮತ್ತೆ ಸುಳ್ಳು. ನೀವು ನಗುವಾಗ ನಿಮ್ಮ ಕಣ್ಣುಗಳು ನಗುತ್ತವೆ. ನಂದಿತಾಳ ಕೆನ್ನೆಗಳು ಕೆಂಪಾದವು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅದೇ ಕ್ಷಣದಲ್ಲಿ ಗಾಳಿಯ ರಭಸಕ್ಕೆ ಅವಳ ಕೂದಲು ಮುಖದ ಮೇಲೆ ಬಂತು. ಆದಿತ್ಯ ನಿಧಾನವಾಗಿ ಕೈಚಾಚಿದ. 1 ನಿಮಿಷ. ಅವಳ ಮುಖದ ಮೇಲಿದ್ದ ಕೂದಲನ್ನು ಮೃದುವಾಗಿ ಕಿವಿಯ ಹಿಂದೆ ಸರಿಸಿದ. ಆ ಸ್ಪರ್ಶ ಇಬ್ಬರ ಹೃದಯದ ಬಡಿತವನ್ನು ಹೆಚ್ಚಿಸಿತು. ಕೆಲವು ಕ್ಷಣ ಇಬ್ಬರೂ ಒಬ್ಬರ ಕಣ್ಣಲ್ಲೇ ಮತ್ತೊಬ್ಬರು ಕಳೆದು ಹೋದರು. ಅಷ್ಟರಲ್ಲಿ
ಆದಿತ್ಯನ ಮೊಬೈಲ್ ರಿಂಗ್ ಆಯಿತು. ಆ ಸುಂದರ ಕ್ಷಣ ಮುರಿದು ಹೋಯಿತು. ಆದರೆ ಆ ಫೋನ್ ಕರೆ ಅವರ ಜೀವನವನ್ನೇ ಬದಲಾಯಿಸುವ ಸುದ್ದಿಯನ್ನು ಹೊತ್ತು ತಂದಿತ್ತು. ಆದಿತ್ಯನ ಮುಖದ ಮೇಲಿನ ನಗು ನಿಧಾನವಾಗಿ ಮಾಯವಾಯಿತು. ಅವನು ಕೇವಲ ಒಂದು ಮಾತು ಹೇಳಿದ, ಏನು, ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರಾ? ಅವನ ಕೈಯಲ್ಲಿದ್ದ ಮೊಬೈಲ್ ನಡುಗತೊಡಗಿತು. ನಂದಿತಾಳ ಮುಖದಲ್ಲೂ ಆತಂಕ ಮೂಡಿತು. ಅವಳಿಗೆ ತಿಳಿದಿರಲಿಲ್ಲ, ಈ ಘಟನೆಯೇ ಅವರ ಪ್ರೀತಿಯನ್ನು ಇನ್ನಷ್ಟು ಆಳವಾಗಿಸುವ ಮೊದಲ ದೊಡ್ಡ ಪರೀಕ್ಷೆಯಾಗಲಿದೆ.